ಐಸ್ ಆಪಲ್ ಅಥವಾ ತಾಳೆಹಣ್ಣು, ಇನ್ನು ಕೆಲವರು ಕಣ್ಣು ಹಣ್ಣು ಅಂತ ಕೂಡ ಕರೀತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರು ಕೂಡ ಇದೆ ಇದಕ್ಕೆ. ಇದನ್ನ ನಾವು ಬೇಸಿಗೆಯಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗಿನ್ನು ಬೇಸಿಗೆ ಶುರುವಾಗ್ತಾ ಇದೆ ಅಷ್ಟೇ, ಬಿಸಿಲು ತುಂಬಾನೇ ಇದೆ ಅಲ್ವಾ. ಸೊ ಬಿಸಿಲು ತುಂಬಾ ಇದ್ದ ಹಾಗೆ ನಮ್ಮ ದೇಹಕ್ಕೆ ಸುಸ್ತು, ಆಯಾಸ ಎಲ್ಲ ಆಗೋದು ತುಂಬಾನೇ ಜಾಸ್ತಿ ಇರುತ್ತೆ. ಹಾಗೇನೆ ಕೆಲವೊಬ್ಬರಿಗೆ ಡಿಹೈಡ್ರೇಷನ್ ಎಲ್ಲ ಕೂಡ ಆಗುತ್ತೆ. ಸೊ ಬೇಸಿಗೆಯಲ್ಲಿ ಸುಡು ಬಿಸಿಲು ಇರುವಾಗ ನಾವು ಹೆಚ್ಚಾಗಿ ನೀರಿನಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಬಳಸುವುದು ತುಂಬಾನೇ ಮುಖ್ಯವಾಗಿರುತ್ತೆ. ಇನ್ನು ಕೆಲವೊಂದು ಹಣ್ಣು ತರಕಾರಿಗಳಲ್ಲಿ ನೀರಿನಂಶ ನಮಗೆ ಹೇರಳವಾಗಿ ಸಿಗುತ್ತೆ ಅಂತಾನೆ ಹೇಳಬಹುದು. ಅವುಗಳನ್ನ ನಾವು ಬೇಸಿಗೆಯಲ್ಲಿ ಮಿಸ್ ಮಾಡ್ದೇನೆ ಬಳಸಲೇಬೇಕಾಗುತ್ತೆ. ಅಂಥದ್ರಲ್ಲಿ ಒಂದು ನಾನಿವತ್ತಿಲ್ಲಿ ಹೇಳ್ತಾ ಇರೋದು ಐಸ್ ಆಪಲ್ ಅಥವಾ ತಾಳೆಹಣ್ಣು, ಇನ್ನು ಕೆಲವರು ಕಣ್ಣು ಹಣ್ಣು ಅಂತ ಕೂಡ ಕರೀತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರು ಕೂಡ ಇದೆ ಇದಕ್ಕೆ. ಈ ಐಸ್ ಆಪಲ್ ಅಲ್ಲಿ ನೀರಿನ ಅಂಶ ನಮಗೆ ಹೇರಳವಾಗಿ ಸಿಗುತ್ತೆ. ಇದರಿಂದಾಗಿ ದೇಹದಲ್ಲಿ ಯಾವತ್ತಿಗೂ ಡಿಹೈಡ್ರೇಷನ್ ಸಮಸ್ಯೆ ಆಗೋದಿಲ್ಲ. ನಾವು ಬೇಸಿಗೆಯಲ್ಲಿ ಎಷ್ಟೇ ನೀರು ಕುಡಿದ್ರೂ ಕೂಡ ಹೆಚ್ಚಾಗಿ ಬೆವರು ಹೋಗೋದ್ರಿಂದ ದೇಹದಲ್ಲಿ ನಿರ್ಜಲೀಕರಣ ಆಗುವಂತಹ ಸಂಭವ ತುಂಬಾನೇ ಇರುತ್ತೆ. ಸೊ ಇದನ್ನ ನಾವು ಆದಷ್ಟು ಬಳಸೋದ್ರಿಂದ ಈ ಸಮಸ್ಯೆ ಇರೋದಿಲ್ಲ. ಹಾಗೇನೆ ತುಂಬಾ ಬೆವರು ಎಲ್ಲ ಹೋಗ್ತಾ ಇದ್ದ ಹಾಗೆ ಸುಸ್ತು, ಆಯಾಸ ಎಲ್ಲ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಅವುಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಗ್ಯಾಸ್ಟ್ರಿಕ್ ಹುಳಿತೇಗು, ಹೊಟ್ಟೆ ಉಬ್ಬರ, ಹೊಟ್ಟೆ ಉರಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಒಂದು ಒಳ್ಳೆಯ ಹಣ್ಣು ಅಂತಾನೆ ಹೇಳಬಹುದು. ಹಾಗೇನೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಕಾನ್ಸ್ಟಿಪೇಷನ್ ಇಂದ ಬಳಲ್ತಾ ಇರ್ತಾರೆ, ಅಂತವರು ಕೂಡ ಇದನ್ನ ತಿನ್ನಬಹುದು. ಇದನ್ನ ತಿನ್ನೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ. ಇನ್ನು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಬಾಡಿಯಲ್ಲಿ ತುಂಬಾ ಹೀಟ್ ಜಾಸ್ತಿ ಆದ್ರೆ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಬಾಯಿ ಹುಣ್ಣಾಗತ್ತೆ, ತಲೆನೋವು ಬರುತ್ತೆ, ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು. ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ, ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಈ ಹಣ್ಣನ್ನು ಬಳಸಬಹುದು. ಇನ್ನು ನಮ್ಮ ದೇಹಕ್ಕೆ ತುಂಬಾ ಸುಸ್ತು, ಆಯಾಸ ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಅಗತ್ಯವಾದ ಶಕ್ತಿಯನ್ನ ಕೊಡೋದಕ್ಕೆ ಕೂಡ ನಾವು ಇದನ್ನ ತಿನ್ನಬಹುದು. ಬೇಸಿಗೆಯಲ್ಲಂತೂ ಎಲ್ಲೆಂದರಲ್ಲಿ ನಮಗೆ ಆದಷ್ಟು ಸಿಗ್ತಾ ಇರುತ್ತೆ, ಇದು ಹೇರಳವಾಗಿ ಸಿಗುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ತಿನ್ನಬಹುದು. ಇನ್ನು ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ಹೇರಳವಾಗಿ ಸಿಗೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಹೊರಗೆ ಹೋಗೋದ್ರಿಂದ ಲಿವರ್ ಕೂಡ ಆರೋಗ್ಯವಾಗಿ ಇರುತ್ತೆ. ಹಾಗೇನೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ನೋಡಿದ್ರಲ್ಲ, ಬೇಸಿಗೆಯಲ್ಲಿ ಈ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.